ಏ ಸತೀಶ, ನೀವು ಚೆನ್ನಾಗಿ ಒಂದು ಸ್ವಲ್ಪ ವಿಡಿಯೋ ಎಲ್ಲ ನೋಡ್ಬೇಕು ಸತೀಶ. ಯಾಕೆಂತಂದ್ರೆ ಬೊಮ್ಮಾಯಿಯವರು ಆ ವಫ್ದು ಏನು ವಫ್ ಆಸ್ತಿ ಅಂತ ಏನಿದೆ, ಈಗ ಆಲ್ರೆಡಿ ಅವ್ರ ಹತ್ರ ಒಂದು 25,000 ಎಕರೆ ಅವ್ರ ಹತ್ರ ಜಮೀನಿದೆ. ಅದು ಫಾರ್ ಎಕ್ಸಾಂಪಲ್ಲು ಇವಾಗ ನಿಮಗೆ ಅದು ಕಂಟೋನ್ಮೆಂಟ್ ಇದ್ರ ಹತ್ರ ಇರೋದು ಪ್ಯಾಲೇಸ್ ಗ್ರೌಂಡ್ ಪಕ್ಕದಲ್ಲಿ ಇದೆಯಲ್ಲ ಹೋಟೆಲ್, ಅದ್ರ ಮರೆತುಬಿಟ್ಟೆ ನಾನು. ಬೆಂಗಳೂರಲ್ಲ ವಿಂಡ್ಸರ್ ಮ್ಯಾನರ್ ಜಮೀನು ಅದು ವಫ್ ಆಸ್ತಿ ಅಂತ ಇದೆ. ಆದ್ರೆ ಅದನ್ನ ಯಾರು ಹೊಡ್ಕೊಂಡಿದ್ದಾರೆ? ರೆಹಮಾನ್ ಖಾನ್ ಹೊಡೆದಾಕೊಂಡಿದ್ದಾರೆ. ಕಮರುಲ್ಲಾ ಇಸ್ಲಾಮು, ರೆಹಮಾನ್ ಖಾನು, ಹ್ಯಾರಿಸ್ಸು, ನಮ್ಮ ಶಿವಾಜಿನಗರದಲ್ಲಿ MLA ಆಗಿದ್ರಲ್ಲ ಅವರು, ರೋಷನ್ ಬೇಗು, ಇವರೆಲ್ಲ ಯಾವ ರೀತಿ ಹೊಡ್ಕೊಂಡಿದ್ದಾರೆ. ಆನಂತರ ಇನ್ನೊಬ್ರು ಅಂತ ಇದ್ದಾರೆ, ನಾರ್ತ್ ಕರ್ನಾಟಕದವ್ರು ಒಬ್ರು ಇದ್ದಾರೆ, ಕಮರುಲ್ಲಾ ಇಸ್ಲಾಂ ಜೊತೆಗೆ ಇನ್ನೊಬ್ರು ಇದ್ದಾರೆ, ಅವ್ರ ಹೆಸರು ಮರೆತುಬಿಟ್ಟೆ ನಾನು. ಹೀಗೆ 5-6 ಜನ ಮುಸಲ್ಮಾನ ಲೀಡರ್ಗಳು ಯಾರಿದ್ದಾರೆ ಅವರು ಅದನ್ನ ಏನು ಹೊಡ್ಕೊಂಡಿದಾರಲ್ಲ, ಆ ಜಮೀನನ್ನ ನೀವು ಉಳಿಸ್ಕೊಳ್ಳಿ, ಇದು ವಫ್ ಆಸ್ತಿ, ಇದನ್ನ ನಿಮ್ಮಲ್ಲಿರುವಂತಹ ಲೀಡರ್ಗಳು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇದನ್ನ ಬಸವರಾಜ ಬೊಮ್ಮಾಯಿ ಅವರು ಅದನ್ನ ಹೇಳಿದ್ರು. ಆದ್ರೆ ನೀವು ಅದನ್ನ ಬೇರೆದಕ್ಕೆ ಯಾಕೆ ಹೋಲ್ಸಕ್ ಹೋಗ್ತಾ ಇದ್ದೀರಿ? ಇಸ್ಲಾಮಿಗೂ ಭಾರತಕ್ಕೂ ಏನ್ ಸಂಬಂಧ ಅಂತೆ? ಇವರ ಮೊಹಮ್ಮದ್ ಪೈಗಂಬರ್ಗೂ, ಇವರ ಅಲ್ಲಾಹುಗೂ, ಇಸ್ಲಾಮಿಗೂ ಭಾರತಕ್ಕೂ ಏನ್ ಸಂಬಂಧ ಅಂತೆ? ನಿಮಗೆ ಆಶ್ರಯ ಕೊಟ್ಟಿರೋರು, ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೇ ನಾವು. ನೀವೇ ನಮ್ಮ ಮಂತ್ರಾಲಯ ಕೊಡೋರು, ನಿಮಗೆ ಆಶ್ರಯ ಕೊಟ್ಟಿರೋರು ನಾವು. ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ. ನೀವು ಮರುಭೂಮಿನಲ್ಲಿ ಹುಟ್ಟಿರೋಂಥವ್ರು, ನೀವು ನಿಮ್ಮ ಧರ್ಮ ಹುಟ್ಟಿರೋದೇ ಮರುಭೂಮಿನಲ್ಲಿ. ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ. ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ? ನೀವೇನು ಕೊಡಕ್ಕೆ ಬರುತ್ತೆ? ಇದೇ ನಿಮ್ಮ ಪಿತ್ರಾರ್ಜಿತ ಆಸ್ತಿನ ಇದು? ಯಾರಿಂದ ಕೊಟ್ಟಿದ್ದಾರೆ? ಯಾರಾದರೂ ನಿಮ್ಮ ಅವರ ವಂಶಸ್ಥರಿಂದ, ಯಾರ್ದು ಅರೇಬಿಯಾದಲ್ಲಿ, ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರ ವಂಶಸ್ಥರಿಂದ ಏನಾದ್ರು ನಿಮಗೆ ಇಲ್ಲಿ ಭೂಮಿ ಬಂದಿದೆಯಾ? ಇದು ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು, ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು, ಒಂದಷ್ಟು ಜನ ಭೂಮಿನ ಕಬಳಿಸಿದ್ರು. ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದ್ದಾರೆ, ವಾಪಸ್ಸು ಪಡ್ಕೊಂಡಿದ್ದಾರೆ. ಆದರೆ ನಿಮಗೂ ಈ ಭಾರತದ ನೆಲಕ್ಕೂ ಸಂಬಂಧ ಏನಿದೆ? ಏನು ಇಲ್ವೇ ಇಲ್ಲಲ್ಲ. ಭಾರತದಲ್ಲಿ ಹುಟ್ಟಿದವ್ರನ್ನೆಲ್ಲ ಭಾರತೀಯರು ಅಂತ ಹೋಗ್ತೀವಿ. ಆದ್ರೆ ನೀವು ಅವ್ರ ಧರ್ಮಕ್ಕೂ ನಮಗೇನು, ಅವ್ರ ಧರ್ಮಕ್ಕೆ ಹಿನ್ನೆಲೆನೇ ಇಲ್ವಲ್ಲ, ಭಾರತದ ಹಿನ್ನೆಲೆ ಇಲ್ಲ. ನೋಡಿ, ನಾನು ನಿಮಗೆ ಎಷ್ಟು ಜಮೀನು ಆಗ್ಲಿ ಹೇಳಿದೆ, ಯಾವ್ದನ್ನ ನಿಮ್ಗೆ ಸತೀಶಿಗೆ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ. ಅಣ್ವರ್ ಮಾಣಿಪಾಡಿ ರಿಪೋರ್ಟ್ ಏನು ಬಂತು, ಆ ರಿಪೋರ್ಟ್ನಲ್ಲಿ ಕಮರುಲ್ಲಾ ಇಸ್ಲಾಮು 8 ಎಕರೆ 34 ಗುಂಟೆನ ಹೊಡೆದಾಕಿದ್ದಾರೆ. ಅದೇ ರೀತಿಯಲ್ಲಿ ಆಗ ಗುಲ್ಬರ್ಗದ MP ಆಗಿದ್ದಂಥ ಇಕ್ಬಾಲ್ ಅಹಮದ್ ಸರಡಗಿ, ಮಲ್ಲಿಕಾರ್ಜುನ್ ಖರ್ಗೆ, CM ಇಬ್ರಾಹಿಮು, ಧರ್ಮಸಿಂಗು, ಇವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. K ರೆಹಮಾನ್ ಖಾನು, ಇವರು ಒಟ್ಟು 4 ಎಕರೆ ಭೂಮಿಯನ್ನ ಸಾಂಕಿ ಟ್ಯಾಂಕ್ ಏನಿದೆ, ಸಾಂಕಿ ರೋಡ್ ಇದೆ, ಅದರಲ್ಲಿ ಹೊಡೆದಿದ್ದಾರೆ. ಅದು ವಿಂಡ್ಸರ್ ಮ್ಯಾನರ್ ಹೋಟೆಲ್ ಇದೆಯಲ್ಲ, ಅದನ್ನು 90 ಇಯರ್ಸ್ಗೆ ಅಂತ ತಗೊಂಡ್ಬಿಟ್ಟು ಅದು ಹೊಡೆದಾಕಿದ್ದಾರೆ. CK ಜಾಫರ್ ಶರೀಫು ಇದು ಬದುಕಿಲ್ಲ. 602 ಎಕರೆ 29 ಗುಂಟೆಯನ್ನ ಬಿಲಾಂಗಿಂಗ್ ಟು ದಿ ಹಜರತ್ ಮಾಣಿಕ್ ಶಾ ದರ್ಗಾ, ಇದು ಬೆಲ್ಲಹಳ್ಳಿ ವಿಲೇಜು, ಕಬ್ಬನ್ಪೇಟೆ, ಇಲ್ಲಿಗೆ ಸೇರಿದ್ದನ್ನು ಹೊಡೆದಾಕಿದ್ದಾರೆ. ರೋಷನ್ ಬೇಗು ಸುಮಾರು 7,322 ಸ್ಕ್ವೇರ್ ಫುಟ್ಟು, ಅದು ಒಂದು ಕಡೆ ಹೊಡೆದಿದ್ರೆ, ಇನ್ನೊಂದು ಕಡೆ 100/200 ಸ್ಕ್ವೇರ್ ಫುಟ್ ಇರುವಂಥದ್ದನ್ನ ಮುಸ್ಲಿಂ ಗ್ರೇವ್ ಯಾರ್ಡಿಗೆ ಸಂಬಂಧಪಟ್ಟಿದ್ದು ಆ ಬೆಂಗಳೂರಿನಲ್ಲಿ ಆರ್ಮ್ಸ್ಟ್ರಾಂಗ್ ರೋಡಲ್ಲಿ ಹೊಡೆದಾಕಿದ್ದಾರೆ. ಹಾಗೆ NA ಹ್ಯಾರಿಸು 239.38 ಎಕರೆ ಜಮೀನನ್ನ ಯಲಹಂಕದಲ್ಲಿ ಇದು ಸುನ್ನಿ ಮುಸಾಫಿರ್ ಖಾನಾ ಇದಕ್ಕೆ ಮೀಸಲಾಗಿದ್ದನ್ನು ಹೊಡೆದಾಕಿದ್ದಾರೆ. CM ಇಬ್ರಾಹಿಮು ಅವರು ಇನ್ನೊಂದು ಕಡೆ ಒಂದು ನಿಮಿಷ ಪ್ರಾಪರ್ಟಿ ನಂಬರ್ 10 ಆನ್ ಸರ್ದಾರ್ ಪಟ್ರಪ್ಪ ರೋಡ್ ಅಂತೇಳಿ ಬೆಂಗಳೂರು, ಅಲ್ಲಿ ಹೊಡೆದಾಕಿದ್ದಾರೆ. ಹಾಗೆ AM ಹಿಂಡಸಗೇರಿ ಅವರು 2 ಎಕರೆ 3 ಗುಂಟೆ ಜಾಗವನ್ನು, ಒಂದು ದರ್ಗಾಕ್ಕೆ ಸೇರಿದ್ದು ಜಾಗವನ್ನು ಅವರು ಬೆಂಗಳೂರಿನ ಅಣ್ಣೇಪುರ ಅಂತೇಳಿ ಹೇಳ್ಬಿಟ್ಟು ಅಲ್ಲಿ ಹೊಡೆದಾಕಿದ್ದಾರೆ. ಹಾಗೆ ಇನ್ನು ಸುಮಾರು ಜನ ಗಂಗಾವತಿನಲ್ಲಿ ಒಬ್ರು MLA ಇಕ್ಬಾಲ್ ಅನ್ಸಾರಿ ಅಂತ ಇರೋರು ಆಗಿದ್ದವರು, ಅವರು 2 ಎಕರೆ 9 ಗುಂಟೆ ಹೊಡೆದಾಕಿದ್ದಾರೆ. ಈ ಜಮೀನನ್ನ ಬಸವರಾಜ ಬೊಮ್ಮಾಯಿ ಇದು ನಿಮ್ಗೆ ವಾಫಿಗೆ ಸೇರಿದ್ದು, ಇದನ್ನ ವಾಪಸ್ ಇದನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದ್ರು. ಸರ್ಕಾರಿ ಭೂಮಿ ಕಿತ್ಕೊಳ್ಳಿ, ರೈತರ ಭೂಮಿಗೆ ಹೋಗ್ಬಿಟ್ಟು ವಾಫ್ ಅಂತ ಬೋರ್ಡ್ ಹಾಕೊಳ್ಳಿ ಅಂತ ಹೇಳಿರ್ಲಿಲ್ಲ.